ಇನ್ನು ಸಂಸದ ತೇಜಸ್ವಿ ಸೂರ್ಯ ಅವರ ಖಾಲಿ ಟ್ರಂಕ್ ಪ್ರತಿಭಟನೆಯ ವಿರುದ್ಧ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಕೆಂಡ ಕಾರಿದ್ದಾರೆ. ತೇಜಸ್ವಿ ಸೂರ್ಯ ಅವರು ಹಿಂಗೆ ಟ್ರಂಕ್ ಹಿಡಿದುಕೊಂಡು ಪ್ರತಿಭಟನೆ ಮಾಡೋದ್ರ ಬದಲು ಕೇಂದ್ರದಿಂದ ರಾಜ್ಯದ ಪಾಲಿನ ಹಣವನ್ನ ವಾಪಸ್ ಕೊಡಿಸಲಿ, ಕೇಂದ್ರದಿಂದ ರಾಜ್ಯಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಹಣ ವಾಪಸ್ ಬರೋದು ಬಾಕಿ ಇದೆ, ಈ ಅನ್ಯಾಯವನ್ನ ಮೊದಲು ಸರಿಪಡಿಸಲಿ ತೇಜಸ್ವಿ ಸೂರ್ಯ ಅಂತ ಹೇಳಿ ಕಿಡಿಕಾರಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ತೇಜಸ್ವಿ ಸೂರ್ಯ ಅವರು ನಮ್ಮ ರಾಜ್ಯದ ಲೋಕಸಭಾ ಸದಸ್ಯರು, ನಮ್ಮನ್ನು ಪ್ರತಿನಿಧಿಸೋರು. ಕೇಂದ್ರ ಸರ್ಕಾರ ನಮಗೆ ಏನೆಲ್ಲ ಹಣ ಕೊಡಬೇಕು, ಅದು GST ಪೋರ್ಷನ್ ಇರ್ಬೋದು, ನೀರಾವರಿ ಯೋಜನೆಗಳಿರ್ಬೋದು, ಅಥವಾ ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ಗೆ ಕೇಂದ್ರ ಸರ್ಕಾರ ಕೊಡಬೇಕಲ್ವಾ, ಅವ್ರ ಭಾಗ ಅವರ ಪಾಲು ಕೊಡಬೇಕಲ್ವಾ. ಅದನ್ನ ನಮಗೆ ಮೊದಲು ಕೊಡಿಸ್ಕೊಡೋದಕ್ಕೆ ಅವರು ಪ್ರಯತ್ನ ಮಾಡಿದ್ರೆ ಬಹಳ ಒಳ್ಳೆಯದು. ಯಾಕಂದ್ರೆ ನಮಗೆ ಹಣ ಖಾಲಿ ಆಗಿದೆ ಅಂತ ಹೇಳೋ ಬದಲು ಹಣ ಕೊಡಿಸೋ ಕೆಲಸ ಮಾಡಿದ್ರೆ ಬಹಳ ಒಳ್ಳೇದಲ್ವಾ. ಇಸ್ ಎ ಪ್ರೊಆಕ್ಟಿವ್ ಮೆಂಬರ್ ಆಫ್ ಪಾರ್ಲಿಮೆಂಟ್. ಅವರಿಗೆ ಅವ್ರದೇ ಆದಂತ ಇದು ಇಟ್ಕೊಂಡಿದ್ದಾರೆ, ಅವ್ರು ಹೋಗಿ ಕೊಡಿಸ್ಲಿ ಅಲ್ಲ, ಕೊಡಿಸಿದ್ರೆ ರಾಜ್ಯಕ್ಕೆ ಬೆಂಗಳೂರಿಗೆ ಒಳ್ಳೇದಲ್ವಾ. ಅದನ್ನ ಆ ಕೆಲಸ ಮೊದಲು ಮಾಡಿದ್ರೆ ಐ ವಿಲ್ ಡೆಫಿನೆಟ್ಲಿ ಅಪ್ರಿಷಿಯೇಟ್. ಇನ್ನು ಸಂಸದ ತೇಜಸ್ವಿ ಸೂರ್ಯ ಅವರ ಖಾಲಿ ಟ್ರಂಕ್ ಪ್ರತಿಭಟನೆಯ ವಿರುದ್ಧ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಕೆಂಡ ಕಾರಿದ್ದಾರೆ. ತೇಜಸ್ವಿ ಸೂರ್ಯ ಅವರು ಹಿಂಗೆ ಟ್ರಂಕ್ ಹಿಡಿದುಕೊಂಡು ಪ್ರತಿಭಟನೆ ಮಾಡೋದ್ರ ಬದಲು ಕೇಂದ್ರದಿಂದ ರಾಜ್ಯದ ಪಾಲಿನ ಹಣವನ್ನ ವಾಪಸ್ ಕೊಡಿಸಲಿ, ಕೇಂದ್ರದಿಂದ ರಾಜ್ಯಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಹಣ ವಾಪಸ್ ಬರೋದು ಬಾಕಿ ಇದೆ, ಈ ಅನ್ಯಾಯವನ್ನ ಮೊದಲು ಸರಿಪಡಿಸಲಿ ತೇಜಸ್ವಿ ಸೂರ್ಯ ಅಂತ ಹೇಳಿ ಕಿಡಿಕಾರಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ತೇಜಸ್ವಿ ಸೂರ್ಯ ಅವರು ನಮ್ಮ ರಾಜ್ಯದ ಲೋಕಸಭಾ ಸದಸ್ಯರು, ನಮ್ಮನ್ನು ಪ್ರತಿನಿಧಿಸೋರು. ಕೇಂದ್ರ ಸರ್ಕಾರ ನಮಗೆ ಏನೆಲ್ಲ ಹಣ ಕೊಡಬೇಕು, ಅದು GST ಪೋರ್ಷನ್ ಇರ್ಬೋದು, ನೀರಾವರಿ ಯೋಜನೆಗಳಿರ್ಬೋದು, ಅಥವಾ ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ಗೆ ಕೇಂದ್ರ ಸರ್ಕಾರ ಕೊಡಬೇಕಲ್ವಾ, ಅವ್ರ ಭಾಗ ಅವರ ಪಾಲು ಕೊಡಬೇಕಲ್ವಾ. ಅದನ್ನ ನಮಗೆ ಮೊದಲು ಕೊಡಿಸ್ಕೊಡೋದಕ್ಕೆ ಅವರು ಪ್ರಯತ್ನ ಮಾಡಿದ್ರೆ ಬಹಳ ಒಳ್ಳೆಯದು. ಯಾಕಂದ್ರೆ ನಮಗೆ ಹಣ ಖಾಲಿ ಆಗಿದೆ ಅಂತ ಹೇಳೋ ಬದಲು ಹಣ ಕೊಡಿಸೋ ಕೆಲಸ ಮಾಡಿದ್ರೆ ಬಹಳ ಒಳ್ಳೇದಲ್ವಾ. ಇಸ್ ಎ ಪ್ರೊಆಕ್ಟಿವ್ ಮೆಂಬರ್ ಆಫ್ ಪಾರ್ಲಿಮೆಂಟ್. ಅವರಿಗೆ ಅವ್ರದೇ ಆದಂತ ಇದು ಇಟ್ಕೊಂಡಿದ್ದಾರೆ, ಅವ್ರು ಹೋಗಿ ಕೊಡಿಸ್ಲಿ ಅಲ್ಲ, ಕೊಡಿಸಿದ್ರೆ ರಾಜ್ಯಕ್ಕೆ ಬೆಂಗಳೂರಿಗೆ ಒಳ್ಳೇದಲ್ವಾ. ಅದನ್ನ ಆ ಕೆಲಸ ಮೊದಲು ಮಾಡಿದ್ರೆ ಐ ವಿಲ್ ಡೆಫಿನೆಟ್ಲಿ ಅಪ್ರಿಷಿಯೇಟ್. ಇನ್ನು ಸಂಸದ ತೇಜಸ್ವಿ ಸೂರ್ಯ ಅವರ ಖಾಲಿ ಟ್ರಂಕ್ ಪ್ರತಿಭಟನೆಯ ವಿರುದ್ಧ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಕೆಂಡ ಕಾರಿದ್ದಾರೆ. ತೇಜಸ್ವಿ ಸೂರ್ಯ ಅವರು ಹಿಂಗೆ ಟ್ರಂಕ್ ಹಿಡಿದುಕೊಂಡು ಪ್ರತಿಭಟನೆ ಮಾಡೋದ್ರ ಬದಲು ಕೇಂದ್ರದಿಂದ ರಾಜ್ಯದ ಪಾಲಿನ ಹಣವನ್ನ ವಾಪಸ್ ಕೊಡಿಸಲಿ, ಕೇಂದ್ರದಿಂದ ರಾಜ್ಯಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಹಣ ವಾಪಸ್ ಬರೋದು ಬಾಕಿ ಇದೆ, ಈ ಅನ್ಯಾಯವನ್ನ ಮೊದಲು ಸರಿಪಡಿಸಲಿ ತೇಜಸ್ವಿ ಸೂರ್ಯ ಅಂತ ಹೇಳಿ ಕಿಡಿಕಾರಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ತೇಜಸ್ವಿ ಸೂರ್ಯ ಅವರು ನಮ್ಮ ರಾಜ್ಯದ ಲೋಕಸಭಾ ಸದಸ್ಯರು, ನಮ್ಮನ್ನು ಪ್ರತಿನಿಧಿಸೋರು. ಕೇಂದ್ರ ಸರ್ಕಾರ ನಮಗೆ ಏನೆಲ್ಲ ಹಣ ಕೊಡಬೇಕು, ಅದು GST ಪೋರ್ಷನ್ ಇರ್ಬೋದು, ನೀರಾವರಿ ಯೋಜನೆಗಳಿರ್ಬೋದು, ಅಥವಾ ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ಗೆ ಕೇಂದ್ರ ಸರ್ಕಾರ ಕೊಡಬೇಕಲ್ವಾ, ಅವ್ರ ಭಾಗ ಅವರ ಪಾಲು ಕೊಡಬೇಕಲ್ವಾ. ಅದನ್ನ ನಮಗೆ ಮೊದಲು ಕೊಡಿಸ್ಕೊಡೋದಕ್ಕೆ ಅವರು ಪ್ರಯತ್ನ ಮಾಡಿದ್ರೆ ಬಹಳ ಒಳ್ಳೆಯದು. ಯಾಕಂದ್ರೆ ನಮಗೆ ಹಣ ಖಾಲಿ ಆಗಿದೆ ಅಂತ ಹೇಳೋ ಬದಲು ಹಣ ಕೊಡಿಸೋ ಕೆಲಸ ಮಾಡಿದ್ರೆ ಬಹಳ ಒಳ್ಳೇದಲ್ವಾ. ಇಸ್ ಎ ಪ್ರೊಆಕ್ಟಿವ್ ಮೆಂಬರ್ ಆಫ್ ಪಾರ್ಲಿಮೆಂಟ್. ಅವರಿಗೆ ಅವ್ರದೇ ಆದಂತ ಇದು ಇಟ್ಕೊಂಡಿದ್ದಾರೆ, ಅವ್ರು ಹೋಗಿ ಕೊಡಿಸ್ಲಿ ಅಲ್ಲ, ಕೊಡಿಸಿದ್ರೆ ರಾಜ್ಯಕ್ಕೆ ಬೆಂಗಳೂರಿಗೆ ಒಳ್ಳೇದಲ್ವಾ. ಅದನ್ನ ಆ ಕೆಲಸ ಮೊದಲು ಮಾಡಿದ್ರೆ ಐ ವಿಲ್ ಡೆಫಿನೆಟ್ಲಿ ಅಪ್ರಿಷಿಯೇಟ್. ಇನ್ನು ಸಂಸದ ತೇಜಸ್ವಿ ಸೂರ್ಯ ಅವರ ಖಾಲಿ ಟ್ರಂಕ್ ಪ್ರತಿಭಟನೆಯ ವಿರುದ್ಧ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಕೆಂಡ ಕಾರಿದ್ದಾರೆ. ತೇಜಸ್ವಿ ಸೂರ್ಯ ಅವರು ಹಿಂಗೆ ಟ್ರಂಕ್ ಹಿಡಿದುಕೊಂಡು ಪ್ರತಿಭಟನೆ ಮಾಡೋದ್ರ ಬದಲು ಕೇಂದ್ರದಿಂದ ರಾಜ್ಯದ ಪಾಲಿನ ಹಣವನ್ನ ವಾಪಸ್ ಕೊಡಿಸಲಿ, ಕೇಂದ್ರದಿಂದ ರಾಜ್ಯಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಹಣ ವಾಪಸ್ ಬರೋದು ಬಾಕಿ ಇದೆ, ಈ ಅನ್ಯಾಯವನ್ನ ಮೊದಲು ಸರಿಪಡಿಸಲಿ ತೇಜಸ್ವಿ ಸೂರ್ಯ ಅಂತ ಹೇಳಿ ಕಿಡಿಕಾರಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ತೇಜಸ್ವಿ ಸೂರ್ಯ ಅವರು
ನಮ್ಮ ರಾಜ್ಯದ ಲೋಕಸಭಾ ಸದಸ್ಯರು ನಮ್ಮನ್ನು ಪ್ರತಿನಿಧಿಸೋರು ಕೇಂದ್ರ ಸರ್ಕಾರ ನಮಗೆ ಏನೆಲ್ಲ ಹಣ ಕೊಡಬೇಕು, ಅದು GST ಪೋರ್ಷನ್ ಇರ್ಬೋದು, ನೀರಾವರಿ ಯೋಜನೆಗಳಿರ್ಬೋದು, ಅಥವಾ ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ಗೆ ಕೇಂದ್ರ ಸರ್ಕಾರ ಕೊಡಬೇಕಲ್ವಾ, ಅವ್ರ ಭಾಗ ಅವರ ಪಾಲು ಕೊಡಬೇಕಲ್ವಾ. ಅದನ್ನ ನಮಗೆ ಮೊದಲು ಕೊಡಿಸ್ಕೊಡೋದಕ್ಕೆ ಅವರು ಪ್ರಯತ್ನ ಮಾಡಿದ್ರೆ ಬಹಳ ಒಳ್ಳೆಯದು. ಯಾಕಂದ್ರೆ ನಮಗೆ ಹಣ ಖಾಲಿ ಆಗಿದೆ ಅಂತ ಹೇಳೋ ಬದಲು ಹಣ ಕೊಡಿಸೋ ಕೆಲಸ ಮಾಡಿದ್ರೆ ಬಹಳ ಒಳ್ಳೇದಲ್ವಾ. ಇಸ್ ಎ ಪ್ರೊಆಕ್ಟಿವ್ ಮೆಂಬರ್ ಆಫ್ ಪಾರ್ಲಿಮೆಂಟ್. ಅವರಿಗೆ ಅವ್ರದೇ ಆದಂತ ಇದು ಇಟ್ಕೊಂಡಿದ್ದಾರೆ, ಅವ್ರು ಹೋಗಿ ಕೊಡಿಸ್ಲಿ ಅಲ್ಲ, ಕೊಡಿಸಿದ್ರೆ ರಾಜ್ಯಕ್ಕೆ ಬೆಂಗಳೂರಿಗೆ ಒಳ್ಳೇದಲ್ವಾ. ಅದನ್ನ ಆ ಕೆಲಸ ಮೊದಲು ಮಾಡಿದ್ರೆ ಐ ವಿಲ್ ಡೆಫಿನೆಟ್ಲಿ ಅಪ್ರಿಷಿಯೇಟ್. ಇನ್ನು ಸಂಸದ ತೇಜಸ್ವಿ ಸೂರ್ಯ ಅವರ ಖಾಲಿ ಟ್ರಂಕ್ ಪ್ರತಿಭಟನೆಯ ವಿರುದ್ಧ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಕೆಂಡ ಕಾರಿದ್ದಾರೆ. ತೇಜಸ್ವಿ ಸೂರ್ಯ ಅವರು ಹಿಂಗೆ ಟ್ರಂಕ್ ಹಿಡಿದುಕೊಂಡು ಪ್ರತಿಭಟನೆ ಮಾಡೋದ್ರ ಬದಲು ಕೇಂದ್ರದಿಂದ ರಾಜ್ಯದ ಪಾಲಿನ ಹಣವನ್ನ ವಾಪಸ್ ಕೊಡಿಸಲಿ, ಕೇಂದ್ರದಿಂದ ರಾಜ್ಯಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಹಣ ವಾಪಸ್ ಬರೋದು ಬಾಕಿ ಇದೆ, ಈ ಅನ್ಯಾಯವನ್ನ ಮೊದಲು ಸರಿಪಡಿಸಲಿ ತೇಜಸ್ವಿ ಸೂರ್ಯ ಅಂತ ಹೇಳಿ ಕಿಡಿಕಾರಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ತೇಜಸ್ವಿ ಸೂರ್ಯ ಅವರು ನಮ್ಮ ರಾಜ್ಯದ ಲೋಕಸಭಾ ಸದಸ್ಯರು ನಮ್ಮನ್ನು ಪ್ರತಿನಿಧಿಸೋರು ಕೇಂದ್ರ ಸರ್ಕಾರ ನಮಗೆ ಏನೆಲ್ಲ ಹಣ ಕೊಡಬೇಕು, ಅದು GST ಪೋರ್ಷನ್ ಇರ್ಬೋದು, ನೀರಾವರಿ ಯೋಜನೆಗಳಿರ್ಬೋದು, ಅಥವಾ ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ಗೆ ಕೇಂದ್ರ ಸರ್ಕಾರ ಕೊಡಬೇಕಲ್ವಾ, ಅವ್ರ ಭಾಗ ಅವರ ಪಾಲು ಕೊಡಬೇಕಲ್ವಾ. ಅದನ್ನ ನಮಗೆ ಮೊದಲು ಕೊಡಿಸ್ಕೊಡೋದಕ್ಕೆ ಅವರು ಪ್ರಯತ್ನ ಮಾಡಿದ್ರೆ ಬಹಳ ಒಳ್ಳೆಯದು. ಯಾಕಂದ್ರೆ ನಮಗೆ ಹಣ ಖಾಲಿ ಆಗಿದೆ ಅಂತ ಹೇಳೋ ಬದಲು ಹಣ ಕೊಡಿಸೋ ಕೆಲಸ ಮಾಡಿದ್ರೆ ಬಹಳ ಒಳ್ಳೇದಲ್ವಾ. ಇಸ್ ಎ ಪ್ರೊಆಕ್ಟಿವ್ ಮೆಂಬರ್ ಆಫ್ ಪಾರ್ಲಿಮೆಂಟ್. ಅವರಿಗೆ ಅವ್ರದೇ ಆದಂತ ಇದು ಇಟ್ಕೊಂಡಿದ್ದಾರೆ, ಅವ್ರು ಹೋಗಿ ಕೊಡಿಸ್ಲಿ ಅಲ್ಲ, ಕೊಡಿಸಿದ್ರೆ ರಾಜ್ಯಕ್ಕೆ ಬೆಂಗಳೂರಿಗೆ ಒಳ್ಳೇದಲ್ವಾ. ಅದನ್ನ ಆ ಕೆಲಸ ಮೊದಲು ಮಾಡಿದ್ರೆ ಐ ವಿಲ್ ಡೆಫಿನೆಟ್ಲಿ ಅಪ್ರಿಷಿಯೇಟ್. ಇನ್ನು ಸಂಸದ ತೇಜಸ್ವಿ ಸೂರ್ಯ ಅವರ ಖಾಲಿ ಟ್ರಂಕ್ ಪ್ರತಿಭಟನೆಯ ವಿರುದ್ಧ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಕೆಂಡ ಕಾರಿದ್ದಾರೆ. ತೇಜಸ್ವಿ ಸೂರ್ಯ ಅವರು ಹಿಂಗೆ ಟ್ರಂಕ್ ಹಿಡಿದುಕೊಂಡು ಪ್ರತಿಭಟನೆ ಮಾಡೋದ್ರ ಬದಲು ಕೇಂದ್ರದಿಂದ ರಾಜ್ಯದ ಪಾಲಿನ ಹಣವನ್ನ ವಾಪಸ್ ಕೊಡಿಸಲಿ, ಕೇಂದ್ರದಿಂದ ರಾಜ್ಯಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಹಣ ವಾಪಸ್ ಬರೋದು ಬಾಕಿ ಇದೆ, ಈ ಅನ್ಯಾಯವನ್ನ ಮೊದಲು ಸರಿಪಡಿಸಲಿ ತೇಜಸ್ವಿ ಸೂರ್ಯ ಅಂತ ಹೇಳಿ ಕಿಡಿಕಾರಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ತೇಜಸ್ವಿ ಸೂರ್ಯ ಅವರು ನಮ್ಮ ರಾಜ್ಯದ ಲೋಕಸಭಾ ಸದಸ್ಯರು ನಮ್ಮನ್ನು ಪ್ರತಿನಿಧಿಸೋರು ಕೇಂದ್ರ ಸರ್ಕಾರ ನಮಗೆ ಏನೆಲ್ಲ ಹಣ ಕೊಡಬೇಕು, ಅದು GST ಪೋರ್ಷನ್ ಇರ್ಬೋದು, ನೀರಾವರಿ ಯೋಜನೆಗಳಿರ್ಬೋದು, ಅಥವಾ ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ಗೆ ಕೇಂದ್ರ ಸರ್ಕಾರ ಕೊಡಬೇಕಲ್ವಾ, ಅವ್ರ ಭಾಗ ಅವರ ಪಾಲು ಕೊಡಬೇಕಲ್ವಾ. ಅದನ್ನ ನಮಗೆ ಮೊದಲು ಕೊಡಿಸ್ಕೊಡೋದಕ್ಕೆ ಅವರು ಪ್ರಯತ್ನ ಮಾಡಿದ್ರೆ ಬಹಳ ಒಳ್ಳೆಯದು. ಯಾಕಂದ್ರೆ ನಮಗೆ ಹಣ ಖಾಲಿ ಆಗಿದೆ ಅಂತ ಹೇಳೋ ಬದಲು ಹಣ ಕೊಡಿಸೋ ಕೆಲಸ ಮಾಡಿದ್ರೆ ಬಹಳ ಒಳ್ಳೇದಲ್ವಾ. ಇಸ್ ಎ ಪ್ರೊಆಕ್ಟಿವ್ ಮೆಂಬರ್ ಆಫ್ ಪಾರ್ಲಿಮೆಂಟ್. ಅವರಿಗೆ ಅವ್ರದೇ ಆದಂತ ಇದು ಇಟ್ಕೊಂಡಿದ್ದಾರೆ, ಅವ್ರು ಹೋಗಿ ಕೊಡಿಸ್ಲಿ ಅಲ್ಲ, ಕೊಡಿಸಿದ್ರೆ ರಾಜ್ಯಕ್ಕೆ ಬೆಂಗಳೂರಿಗೆ ಒಳ್ಳೇದಲ್ವಾ. ಅದನ್ನ ಆ ಕೆಲಸ ಮೊದಲು ಮಾಡಿದ್ರೆ ಐ ವಿಲ್ ಡೆಫಿನೆಟ್ಲಿ ಅಪ್ರಿಷಿಯೇಟ್.